ನಾವು ಹೋಗ್ತಾ ಇರೋದು ಅನ್ಗೂಡಿಂದ ನೆಳುಕುಪ್ಪೆ ಕಚ್ಚನಹಳ್ಳಿ ಒಟ್ಟಿಗೆನೆ. ಅವೆಲ್ಲ ನಾನು ನಮ್ಮಮ್ಮ ನಮ್ಮತ್ತೆ ಎಲ್ಲರೂ ನಮ್ಮ ಊರಿನ ಪಕ್ಕ ಕಚ್ಚನಹಳ್ಳಿ ಗ್ರಾಮದಲ್ಲಿ ದೊಡ್ಡಮ್ಮ ತಾಯಿ ಹಬ್ಬ ಅಂದರೆ ದೊಡ್ಡದಾಗಿ ಮರಿಯೆಲ್ಲ ಕಡಿದು ಸಖತ್ತಾಗಿ ಇಡೀ ಊರುಗಳಿಗೆಲ್ಲ ಊಟ ಹಾಕ್ತಾರೆ. ಆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲೆಲ್ಲ ಹೇಗಿರುತ್ತೆ ಅಂದರೆ ಪ್ರಕಾಶ ಮೇಘ ಅವರೆಲ್ಲ ಬರ್ತಾರೆ. ಮೇಘ ಅವರ ಊರು ಅದೇ ನೆಳುಕುಪ್ಪೆ ಪಕ್ಕದಲ್ಲೇ ಕಚ್ಚನಹಳ್ಳಿ. ಭಾವ ನನಗಿಂತ ಮುಂಚೆಗೆ ಬಂದಿರೋದು ನೋಡಿ, ಜನ ಸಾಗರ. ಇದೇ ನೋಡಿ ಕಚ್ಚನಹಳ್ಳಿ ಗ್ರಾಮದಲ್ಲಿ ಮಾಡ್ತಾರಂತ ದೊಡ್ಡ ತಾಯಿ ಹಬ್ಬ. ಬಾಡ್ ನೋಡ್ರಿ, ಬಾಡು ಜನ ತುಂಬ ಬಾಡಾಗ್ತಾವ್ರಿ. ಸಾವಿರಾರು ಜನಕ್ಕೂ ಹೊಟ್ಟೆ ತುಂಬ ಊಟ, ಹೊಟ್ಟೆ ತುಂಬ ಬಾಡು, ಹೊಟ್ಟೆ ತುಂಬ ಮುದ್ದೆ. ಮುದ್ದೆ ತೆಗಿತಾವ್ರೆ, ಊಟ ಕೊಡೋರು ಕೊಡ್ತಾವ್ರೆ, ಊಟ ಮಾಡ್ಕೊಂಡು ಹೋಗ್ತಾವ್ರೆ. ಎಲ್ಲ ಕಡೆ ಬಂದ್ರೆ ಮುದ್ದೆ ತೆಗಿತಾವ್ರೆ ಗುರು. ಹೆಂಗ್ ತೆಗಿತಾವ್ರೆ ಅಂದ್ರೆ 2 ಬೋಸಿ ಮಡ್ಕೊಂಡು ಮುದ್ದೆ ತೆಗಿತಾವ್ರೆ. ಒಬ್ಬ ಒಸಿ ಮುದ್ದೆ ತೆಗಿತಾ ಇಲ್ಲ, ಮುದ್ದೆ ತಗ್ದಂಗೆ ಎಲ್ಲ ಖಾಲಿನೂ ಆಯ್ತಾವೆ. ಎಲ್ಲ ಮುದ್ದೆ ಊಟ. ಇಲ್ಲಿಗೆ ಬರುವಂಥ ಪ್ರತಿಯೊಬ್ಬರು ಜನಗೂ ಸಾವಿರಾರು ಜನಕ್ಕೂ ಮುದ್ದೆ ಕಣ್ರಿ. ಮುದ್ದೆನೇ ಫೆಸಲು ಇಲ್ಲಿ ನೋಡಿ ಪ್ರತಿಯೊಂದು. ಆಮೇಲೆ ಇನ್ನೇನಪ್ಪ ಅಂದ್ರೆ ಇಲ್ಲಿ ಒಗ್ಗಟ್ಟಾಗಿ ಊರಿನ ಗ್ರಾಮಸ್ಥರು ಎಲ್ರಿಗೂ ಇಷ್ಟಿಷ್ಟು ಕೆಲಸ ಅಂತ ವಹಿಸ್ಬಿಟ್ಟಿರ್ತಾರೆ. ಒಗ್ಗಟ್ಟಾಗಿ ನಿಂತ್ಕೊಂಡು ಇಲ್ಲಿ ಹೆಂಗಸರಿಗೆ ಬೇರೆ ಜಾಗ, ಗಂಡಸರುಗಳಿಗೆ ಇಲ್ಲಿ ಫ್ರಂಟಲ್ಲೆಲ್ಲ ಹೆಂಗಸರುಗಳಿಗೆ, ಬ್ಯಾಕಲ್ಲೆಲ್ಲ ಗಂಡಸರುಗಳಿಗೆ ಊಟ ಹೊಟ್ಟೆ ತುಂಬ ಊಟ ಮಾಡಿಸಿ ಕಳಿಸ್ತಾರೆ. ಜನ ಹೆಂಗಿದ್ರು ಅಂದರೆ ಯಪ್ಪ ನನಗೆ ನೋಡೋಕೆ ಆಶ್ಚರ್ಯ, ಇಷ್ಟೊಂದು ಜನ ಹೆಂಗೆ ಬಂದ್ಬಿಟ್ಟಿದಾರ. ಇದೇ ನೋಡಿ ದೇವಸ್ಥಾನ, ದೊಡ್ಡಮ್ಮ ತಾಯಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೆಚ್ಚು ಕಮ್ಮಿ 100 ವರ್ಷದಿಂದ ಇತಿಹಾಸನೇ ಐತಂತೆ. ನನಗೂ ಅಲ್ಲಿ ಗ್ರಾಮಸ್ಥರು ಹೇಳಿದ್ದು. ಈ ಹಬ್ಬಕ್ಕೆ ಎಲ್ಲಿಂದೆಲ್ಲ ಜನ ಬರ್ತಾರೆ ಅಂದರೆ ಹೆಚ್ಚು ಕಮ್ಮಿ ಈ ನಮ್ಮ ಕಚ್ಚನಹಳ್ಳಿ ಗ್ರಾಮ ಅಕ್ಕಪಕ್ಕ ಇರುವಂಥ ಅನ್ಗೂಡು, ಕಲ್ಬತ್ನಹಳ್ಳಿ, ನೆಳುಕುಪ್ಪೆ, ಬಿಯರ್ಕಾವಲು, ಪಂಚವಳ್ಳಿ, ಆ ಕಡೆ ಸುತ್ತಮುತ್ತ ಬಿಲ್ಲವಸಳ್ಳಿ ಸುತ್ತಮುತ್ತ ಇರೋ ಊರು ಜನಗಳೆಲ್ಲ ಬಂದು ಊಟ ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಕರವಾಗಿ ಹೋಗ್ತಾರಂತೆ. ಪ್ಲೇಸ್ ಬಂದು ಹುಣಸೂರು ತಾಲೂಕು ಅನಗೋಡು ಹೋಬಳಿಯ ಕಚ್ಚನಹಳ್ಳಿ ಗ್ರಾಮ. ಆಲ್ಮೋಸ್ಟು ನಮ್ಮ ಅನ್ಗೂಡು ಅಕ್ಕಪಕ್ಕ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅವ್ರು ತಿಳ್ಕೊಳ್ಳಿ. ನಾನು ಹೋದಾಗ ಟೈಮ್ ಹೆಚ್ಚು ಕಮ್ಮಿ 3:30 4 ಗಂಟೆ ಆಗಿತ್ತು. ಆಲ್ರೆಡಿ ಊಟ ಎಲ್ಲ ಕೊಡ್ತಾಯಿದ್ರು. ಏನು ಮಳೆ, ಸುತ್ತಮುತ್ತ ಹಳ್ಳಿಗೆಲ್ಲ ಮಳೆ ಬರೋ ಥರ ಆಗಿತ್ತು. ಏನು ಪವಾಡ, ದೇವ್ರ ತಾಯಿ ಪವಾಡ ಏನಂತ ಗೊತ್ತಿಲ್ಲ. ಇಲ್ಲಿಗೆ ಮಾತ್ರ ಮಳೆ ಅಣುಕ್ಲು ಬರೋದು ನಿಂತೋಗೋದು, ಅಣುಕ್ಲು ಬರೋದು ನಿಂತೋಗೋದು. ಪಕ್ಕದಲ್ಲಿ ಇರೋಂಥ ನೆಳುಕುಪ್ಪೆಗೆ ಎಂಥ ಮಳೆ ಗೊತ್ತಾ, ಭರ್ಜರಿ ಮಳೆ. ಅನ್ಗೂಡ್ಗಂತೂ ಭರ್ಜರಿ ಮಳೆ. ಸಿಂಡನಹಳ್ಳಿ, ಕಚ್ಚನಹಳ್ಳಿ ಅಕ್ಕಪಕ್ಕ ಇರುವಂಥ ಅಕ್ಕಪಕ್ಕ ಇರೋ ಎಲ್ಲ ಊರಿಗೂ ಫುಲ್ಲು ಮಳೆನೇ. ಬಟ್ ನಮ್ಮ ತಾಯಿ ಪವಾಡ ಏನಂತ ಗೊತ್ತಿಲ್ಲ ಮಾತ್ರ. ಇಲ್ಲಿಗೆ ಮಾತ್ರ ಅನುಕೂಲ ಬರೋದು ನಿಂತೋಗೋದು, ಅನುಕೂಲ ಬರೋದು ನಿಂತೋಗೋದು, ಆ ಥರ ಆಗ್ತಾಯಿತ್ತು. ನನಗಂತೂ ನಾನೇ ನಂಬಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಮಟ್ಟಿಗೆ ಅನಿಸ್ಬಿಡ್ತು ಮನಸ್ಸು. ಅಲ್ಲಿ ಬಂದು ಜನಗಳಿಗೂ ಕೂಡ ನೀಟಾಗಿ ಸಾಲು ಮುಖ ಕುತ್ಕೊಂಡು ಹೆಂಗಸರಿಗೆ ಬೇರೆ ಜಾಗ, ಗಂಡಸರುಗಳಿಗೆ ಬೇರೆ ಜಾಗ ಮಾಡಿದ್ರು. ಕುತ್ಕೊಂಡು ನೆಮ್ಮದಿಗೆ ಊಟ ಮಾಡಿಕೊಂಡು ಹೆಂಗೆ ಹೋಗ್ತಾಯಿದ್ರು ಅಂದರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗ್ತಿತ್ತು. ಇದು ಈ ಹಬ್ಬನ ಪ್ರತಿ ವರ್ಷ ಮಾಡ್ತಾರೆ ಗ್ರಾಮಸ್ಥರು, ಕಚ್ಚನಹಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು. ಪ್ರತಿ ವರ್ಷ 25ರಿಂದ 30 ಮರಿ ಆಗ್ಬೋದು, 50 ಮರಿ ಆಗ್ಬೋದು, ಎಷ್ಟು ಮರಿ ಆಗುತ್ತೆ ಗೊತ್ತಿಲ್ಲ, ಅಷ್ಟು ಮರಿ ತಗೊಂಡು ಈ ವರ್ಷ ಹೆಚ್ಚು ಕಮ್ಮಿ 25ರಿಂದ 30 ಮರಿ ಹೊಡೆದಿದ್ರಂತೆ. ಹೆಚ್ಚು ಕಮ್ಮಿ 500ರಿಂದ 600 700 kg ಅಷ್ಟು ಮಟನ್ ಬಿದ್ದಿತ್ತಂತೆ. ಅಲ್ಲಿ ಕೇಳಿದ ಮಟ್ಟಿಗೆ ಅಷ್ಟು ಮಟನ್ನು ಕೂಡ ಎಲ್ಲರಿಗೂ ಊಟನ ಹಿಂಗೆ ಕೊಡ್ತಾಯಿದ್ರು ಅಂದರೆ ಬಾಡು, ಹೊಟ್ಟೆ ತುಂಬ ಊಟ, ಬಾಡಿಯ ಮುದ್ದೆ, ಸಾಂಬಾರು. ನಮಗೂ ಕೂಡ ನಾವು ಲೇಟಾಗಿ ಆಗ್ಬಿಟ್ಟಿತ್ತು ಅಲ್ಲೇ ಹೋಗಿದ್ದು. ಹೆಂಗೋ ಜಾಗ ಸಿಕ್ಕಿದ್ದು ಮಿರಾಕಲ್ಲು, ಸಿಕ್ತು ಜಾಗ ಕುತ್ಕೊಂಡು ನಾವು ಊಟ ಮಾಡ್ತಾಯಿದ್ರೆ ಏನು ಫೀಲ್ ಆಗ್ತಿತ್ತು ಅಂದರೆ ಸಖತ್ತಾಗಿತ್ತು ಊಟ ಮಾತ್ರ. ಜನ್ನೆ ತುಂಬ ಬಾಡಾಕಿದ್ರು. ಅನ್ನ, ಸಾಂಬಾರು, ಏನೋ ದೇವ್ರ ಪ್ರಸಾದ ಏನು ಟೇಸ್ಟ್ ಇತ್ತು ಅಂದರೆ ಆ ಟೇಸ್ಟ್ ಹೇಳೋಕ್ಕೆ ಆಯ್ತಲ್ಲ, ಆ ಥರ ಟೇಸ್ಟ್ ಇತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬಂದು. ನಾನು ಕೇಳ್ಮಟ್ಟಿಗೆ ಈ ಥರ ಹಬ್ಬಗಳು ಎಷ್ಟೋ ಹಳ್ಳಿಗಳಲ್ಲಿ ಮಾಡ್ತಾರೆ, ನಮಗಂತೂ ಗೊತ್ತಿಲ್ಲ. ಯಾರು ನಿಮ್ಮ ಕಡೆ ಹಳ್ಳಿಗಳಲ್ಲಿ ಯಾವ್ಯಾವ ಥರ ಮಾಡ್ತಾರೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ಇದು ನಮ್ಮ ಹಳ್ಳೀಲಿ ಮಾಡ್ತಾರೆ ಹಬ್ಬ. ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆಮೇಲೆ ಅದೇ ಮಳೆ ಬಂದ್ಬಿಡ್ತೇವೆ ಅಂದ್ಬಿಟ್ಟು ತಟಾಪಟ ಅಂತ ಬೇಗ ಊಟ ಆಗ್ತಾಯಿದ್ರು. ಸುತ್ತ ಮಳೆ, ಅಲ್ಲಿ ಮಾತ್ರ ಮಳೆ ಇಲ್ಲ. ದೇವ್ರು ಹೆಂಗೆ ತಡಿತಾಯಿತ್ತು ನಿಜವಾಗ್ಲೂ ನಂಬಕ್ಕೆ ಅಸಾಧ್ಯ. ಆ ಥರ ಇತ್ತು. ತಾಯಿ ದೊಡ್ಡಮ್ಮ ತಾಯಿಗೆ ನಮಸ್ಕಾರ ಹೊಡ್ಕೊಂಡು ಲಾಸ್ಟ್ಗೆ ಎಲ್ಲ ಮನೆ ಕಡೆಗೆ ಬಂದು. ಹಂಗೆ ಆಲ್ಮೋಸ್ಟ್ ನೋಡಿ ವೀಡಿಯೋದೆಲ್ಲ ಕಾಣುತ್ತೆ, ಸುತ್ತ ಊರುಗಳಲ್ಲೆಲ್ಲ ಊರಲ್ಲೂ ಮಳೆ ಹೋಯ್ತೈತೆ. ಅನ್ಗೂಡು ಆ ಕಡೆ ಈ ಕಡೆ ಎಲ್ಲ ನೋಡಿ ಸುತ್ತ ಏನು ಮೋಡ ಗೌ ಹಾಕೊಂಡೈತೆ. ಅಷ್ಟು ಅಗಲ ಮಾತ್ರ ಅಲ್ಲಿ ಊಟ ಮಾಡ್ತಾರೆ, ಅಷ್ಟು ಅಗಲ ಜಾಗ ಮಾತ್ರ ಬಿಸಿಲು. 1 ಹನಿ 2 ಹನಿ ಮಳೆ ಅಷ್ಟೇ. ಏನೋ ಮಿರಾಕಲು, ಸಾಕತ್ತಾಗಿತ್ತು. ಆದರೂ ದೇವರು ಪವಾಡನೂ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ಜೈ ದೊಡ್ಡಮ್ಮ ತಾಯಿ ಅಂದ್ಕೊಂಡು ಊಟ ಗೀಟ ಮಾಡಿಕೊಂಡು ಮನೆ ಕಡೆಗೆ ಬಂದು. ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ ಅಲ್ಲಿ ಒತ್ತಿ. ಥ್ಯಾಂಕ್ ಯು.